ಎಲ್ಲರಿಗೂ ನಮಸ್ಕಾರ. ನಾನು ಅಜಯ್ ಮಿರಾಶಿ. ಇಂದು ನಮ್ಮೆಲ್ಲರ ಪ್ರೀತಿಯ ಪ್ರೇರಣಾದಾಯಕ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್.ವಿ. ಬಿರಾದರ್ ಸರ್ ಅವರನ್ನು ಪರಿಚಯಿಸುವ ಸುವರ್ಣಾವಕಾಶ ನನಗೆ ದೊರೆತಿರುವುದು ನನ್ನ ಹೆಮ್ಮೆ. ಸಾಮಾನ್ಯವಾಗಿ ವಿಜ್ಞಾನ ಎಂದರೆ ಕಷ್ಟದ ವಿಷಯ, ಅರ್ಥ ಮಾಡಿಕೊಳ್ಳಲು ಕಠಿಣ ವಿಷಯ ಎಂದು ಅನೇಕ ವಿದ್ಯಾರ್ಥಿಗಳು ಭಾವಿಸುತ್ತಾರೆ. ಆದರೆ ನಮ್ಮ ಬಿರಾದರ್ ಸರ್ ಅವರ ತರಗತಿಗೆ ಕಾಲಿಟ್ಟ ಕ್ಷಣದಿಂದ ಆ ಭಯ ಕರಗಿ ಹೋಗುತ್ತದೆ. ಏಕೆಂದರೆ ಅವರ ತರಗತಿಯಲ್ಲಿ ವಿಜ್ಞಾನವು ಕೇವಲ ಪುಸ್ತಕದ ಪುಟಗಳಲ್ಲಿ ಉಳಿಯುವುದಿಲ್ಲ. ಅದು ಕಥೆಯಾಗುತ್ತದೆ, ಹಾಡಾಗುತ್ತದೆ, ನಾಟಕವಾಗುತ್ತದೆ, ಕೊನೆಗೆ ಗೊಂಬೆಗಳ ಮೂಲಕ ನಮ್ಮ ಕಣ್ಣೆದುರೇ ಜೀವಂತವಾಗುತ್ತದೆ. ನಮ್ಮ ಸರ್ ಹಲವಾರು ವರ್ಷಗಳಿಂದ ಗೊಂಬೆಗಳ ಮೂಲಕ ವಿಜ್ಞಾನ ಬೋಧನೆ ಎಂಬ ವಿಶಿಷ್ಟ ನಾವೀನ್ಯತೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಭಾರತದ ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆಯಾಗಿರುವ ಗೊಂಬೆಯಾಟವನ್ನು ಶಿಕ್ಷಣದೊಂದಿಗೆ ಸಂಯೋಜಿಸಿ ಮಕ್ಕಳ ಕಲಿಕೆಯನ್ನು ಸಂತೋಷದಾಯಕ, ಪರಿಣಾಮಕಾರಿ ಹಾಗೂ ಮರೆಯಲಾಗದ ಅನುಭವವನ್ನಾಗಿ ಮಾಡಿದ್ದಾರೆ. ಪರಿಸರ ಸಂರಕ್ಷಣೆ, ಜಾಗತಿಕ ತಾಪಮಾನ, ಆಹಾರ ಸರಪಳಿ, ಪರಿಸರ ವ್ಯವಸ್ಥೆ, ಚಲನೆ ಮತ್ತು ಬಲ, ಮಾನವ ದೇಹದ ಅಂಗಾಂಗಗಳು ಸೇರಿದಂತೆ ಅನೇಕ ವಿಜ್ಞಾನ ಪರಿಕಲ್ಪನೆಗಳನ್ನು ಗೊಂಬೆಗಳ ಮೂಲಕ ಸುಲಭವಾಗಿ ಅರ್ಥವಾಗುವಂತೆ ಬೋಧಿಸುತ್ತಾರೆ. ಇದರ ಪರಿಣಾಮವಾಗಿ ವಿಜ್ಞಾನವು ನಮಗೆ ಓದಬೇಕಾದ ವಿಷಯವಲ್ಲ, ಅನುಭವಿಸಬೇಕಾದ ವಿಷಯವಾಗುತ್ತದೆ. ಇನ್ನೊಂದು ವಿಶೇಷವೆಂದರೆ ನಮ್ಮ ಸರ್ ನಮಗೆ ಕೇವಲ ಗೊಂಬೆಗಳನ್ನು ತೋರಿಸುವುದಿಲ್ಲ, ಗೊಂಬೆಗಳನ್ನು ನಮ್ಮಿಂದಲೇ ತಯಾರಿಸುತ್ತಾರೆ. ಅವುಗಳಿಗೆ ಕತೆ ಬರೆಯಲು, ವಿಜ್ಞಾನಾಧಾರಿತ ಹಾಡುಗಳನ್ನು ರಚಿಸಲು, ಸಂಭಾಷಣೆಗಳನ್ನು ಸಿದ್ಧಪಡಿಸಲು, ತಂಡವಾಗಿ ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ಪ್ರದರ್ಶನ ನೀಡಲು ಅವಕಾಶ ಕಲ್ಪಿಸುತ್ತಾರೆ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಾವು ವಿಜ್ಞಾನದ ಜೊತೆಗೆ ಸೃಜನಶೀಲತೆ, ಆತ್ಮವಿಶ್ವಾಸ, ಭಾಷಾ ಕೌಶಲ್ಯ, ನಾಯಕತ್ವ, ತಂಡದ ಸಹಕಾರ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದು ಹಿನ್ನೆಲೆಯಲ್ಲಿ ಪ್ರದರ್ಶಿಸಲಾಗುತ್ತಿರುವ ಈ ಛಾಯಾಚಿತ್ರಗಳು, ವಿಡಿಯೋಗಳು ಹಾಗೂ ಪತ್ರಿಕಾ ವರದಿಗಳು ಅವರ ನಾವೀನ್ಯತೆಯ ಸಾಕ್ಷಿಗಳಾಗಿವೆ. ಗೊಂಬೆಗಳ ಮೂಲಕ ಸಾವಿರಾರು ಮಕ್ಕಳಲ್ಲಿ ವಿಜ್ಞಾನದ ಮೇಲಿನ ಆಸಕ್ತಿ ಮೂಡಿಸಿ ಕಲಿಕೆಯನ್ನು ಆನಂದದಾಯಕವಾಗಿಸಿದ ಈ ಪ್ರಯತ್ನಕ್ಕೆ ಸಮಾಜವು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಕಲೆಯ ಮೂಲಕ ಕಲಿಕೆ ಎಂಬ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯವನ್ನು ನಮ್ಮ ಸರ್ ತಮ್ಮ ತರಗತಿಯಲ್ಲಿ ನೈಜವಾಗಿ ಸಾಕಾರಗೊಳಿಸಿದ್ದಾರೆ. ಗೊಂಬೆಗಳು ಮಾತನಾಡಿದಾಗ ವಿಜ್ಞಾನವು ಮಾತನಾಡುತ್ತದೆ, ಗೊಂಬೆಗಳು ಚಲಿಸಿದಾಗ ವಿಜ್ಞಾನವು ಜೀವಂತವಾಗುತ್ತದೆ ಎಂಬುದನ್ನು ಅವರು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿದ್ದಾರೆ. ಈ ವಿನೂತನ ಬೋಧನಾ ವಿಧಾನದಿಂದ ನಮ್ಮಂತ ಅನೇಕ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಮೇಲಿನ ಭಯ ದೂರವಾಗಿ ಆಸಕ್ತಿ ಹೆಚ್ಚಾಗಿದೆ. SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಹಾಗೂ ಅತ್ಯುತ್ತಮ ಅಂಕಗಳನ್ನು ಸಾಧಿಸಲು ಈ ವಿಧಾನ ಮಹತ್ತರ ಪಾತ್ರ ವಹಿಸಿದೆ. ನಮ್ಮ ಬಿರಾದರ್ ಸರ್ ಅವರು ನಮಗೆ ಕೇವಲ ವಿಜ್ಞಾನವನ್ನು ಕಲಿಸಿಲ್ಲ, ವಿಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಕಲಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಆಧುನಿಕ ಶಿಕ್ಷಣದೊಂದಿಗೆ ಅದನ್ನು ಸಂಯೋಜಿಸಿ ಹೊಸ ಕಲಿಕಾ ಮಾದರಿಯನ್ನು ರೂಪಿಸಿರುವ ಅವರು ನಮಗೆ ಸದಾ ಆದರ್ಶ ಶಿಕ್ಷಕರಾಗಿದ್ದಾರೆ. ಇಂತಹ ಸೃಜನಶೀಲತೆ, ಸಮರ್ಪಣೆ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಬೋಧನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಜ್ಞಾನದ ಬೆಳಕು ಬೆಳೆಸುತ್ತಿರುವ ನಮ್ಮ ಪ್ರೀತಿಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್.ವಿ. ಬಿರಾದರ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು.